ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಮಾಡ್ತೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತೇನಪ್ಪ ಅಂತಂದರೆ ಆಲ್ರೆಡಿ ನಮ್ಗೆ ಥಂಬ್ನೇಲ್ ಗೊತ್ತಾಗಿರುತ್ತೆ. ಸೊ ನನಗದು ತುಂಬಾ ಖುಷಿ ಆಗ್ತಾಯಿದೆ. ಸೊ ಏನಂತ ಹೇಳ್ಬಿಡ್ತೀನಿ, ನನಗೆ ಯೂಟ್ಯೂಬಲ್ಲಿ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನನಗೆ ನನ್ನ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಸೊ ತುಂಬ ದಿನದಿಂದ ಅನ್ಕೊತಿದ್ದೆ 1K ಯಾವಾಗಾಗತ್ತೆ, 1K ಯಾವಾಗಾಗತ್ತೆ, ನಾನು ಯಾವಾಗ ಒಂದು ಮೈಲ್ ಸ್ಟೋನ್ನ ದಾಟ್ತೀನಿ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೆ. ಸೊ ಈಗ ಅದು ಆಗಿದೆ ಸಕ್ಸಸ್ಫುಲಿ. ಸೊ ಎಲ್ಲದಕ್ಕೂ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಆಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹೂ ಎವರ್ ಸಪೋರ್ಟೆಡ್ ಮೀ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ ಆ್ಯಂಡ್ ಕಮೆಂಟ್ಸ್ ಮಾಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ನನಗೆ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಗೊತ್ತಾಗಿದ್ದು ನೆಕ್ಸ್ಟ್ ಡೇನೇ, ಅಂದರೆ ನೈಟ್ 12 o'clock ಹಂಗೆ ಗೊತ್ತಾಯಿತು. ಸೊ ನೆಕ್ಸ್ಟ್ ಡೇನೇ ಏನದು ಪೂಜೆ ಎಲ್ಲ ಮಾಡಿ ದೇವರಿಗೆ ಪ್ರಸಾದ ಎಲ್ಲ ಮಾಡಿಟ್ಟು ಪೂಜೆ ಮಾಡಿದೆ. ಆ್ಯಂಡ್ ಥ್ಯಾಂಕ್ಸ್ ಕೂಡ ಹೇಳಿದೆ ದೇವರಿಗೆ. ಬಿಕಾಸ್ ತುಂಬ ದಿನದಿಂದ ಕಷ್ಟಪಡ್ತಾನೆ ಇದ್ದೆ ಮಾಡ್ಕೊಂಡು ವೀಡಿಯೋಸ್ನ. ಬಟ್ ಅಷ್ಟು ವ್ಯೂಸು ಏನೂ ಹೋಗ್ತಿರ್ಲಿಲ್ಲ. ಬಟ್ ಈಗ ಆಲ್ಮೋಸ್ಟ್ ಒಂದು ಕಾಂಟ್ರವರ್ಸಿ ವಿಡಿಯೋ ಅಂತಲೇ ಹೇಳ್ಬೋದು ಅದನ್ನು. ಸೊ ಆ ವಿಡಿಯೋ ಹಾಕ್ದಾಗಿಂದ ಸ್ವಲ್ಪ ವ್ಯೂಸು, ಲೈಕ್ಸು, ಆಮೇಲೆ ಸಬ್ಸ್ಕ್ರೈಬರ್ಸು ಎಲ್ಲ ಜಾಸ್ತಿ ಆದರು. ಸೊ ಒಂಥರ ಆಗಿದ್ದು ಒಳ್ಳೇದಕ್ಕೇನೆ ಅಂತ ನನಗನ್ನಿಸ್ತು. ಬಿಕಾಸ್ ಎಲ್ಲ ದೊಡ್ಡವ್ರು ಹೇಳ್ತಾರಲ್ವ, ಆಗೋದೆಲ್ಲ ಒಳ್ಳೇದಕ್ಕೇನೆ ಅಂತ ಅಂದ್ಬಿಟ್ಟು. ಸೊ ಆಗ ಅನ್ನಿಸ್ತು ನನಗೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು ಈ ಒಂದು 1K ಸಬ್ಸ್ಕ್ರೈಬರ್ಸ್ ಆಗಿರೋದು. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ ನನಗೆ ಅಂತ ಹೇಳ್ತಾ, ಏನಿಲ್ಲ, ಇವತ್ತು ಜಸ್ಟ್ ಮಾತಾಡೋಣ ಅಂತ ಬಂದಿದ್ದೀನಿ ಅಷ್ಟೇನೆ, ಬೇರೆ ಏನಿಲ್ಲ. ಸೊ ನನ್ನ ಜರ್ನಿ ಹೆಂಗಿತ್ತು ಅಂತಂದರೆ, ಯೂಟ್ಯೂಬಲ್ಲಿ ಒಂಥರ ಚಿಕ್ಕ ಆಮೆಗಾಲು ಇಟ್ಕೊಂಡು ಬಂದಿದ್ದು ನಾನು. ಸೊ ಆಲ್ಮೋಸ್ಟ್ 2.5 years ತೊಗೊಂಡಿದ್ದೆ ಅಂತ ಅನಿಸುತ್ತೆ 1K ರೀಚ್ ಆಗೋದಕ್ಕೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ನನ್ನದೇ ಸ್ವಲ್ಪ ಮೈನಸ್ ಪಾಯಿಂಟ್ ಇತ್ತು. ನಾನೇ ಜಾಸ್ತಿ ವೀಡಿಯೋಸ್ ಮಾಡ್ತಿರ್ಲಿಲ್ಲ ಅಥವಾ ಆ್ಯಕ್ಟಿವ್ ಇರ್ತಿರ್ಲಿಲ್ಲ. ಸ್ವಲ್ಪ ಗ್ಯಾಪ್ ಬೇರೆ ತೊಗೊಂಡ್ಬಿಟ್ಟಿದ್ದೆ. ನನಗೆ ಗೊತ್ತಿರಲಿಲ್ಲ 1 year ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಬೇಕು, ಅವಾಗ ಈಸಿ ಆಗತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಬಿಡು ಅಂತ ಅಂದ್ಕೊಂಡು ನಾನು ನೆಗ್ಲೆಕ್ಟ್ ಮಾಡಿದೆ. ನಂಗೆ ಅಷ್ಟು ಗೊತ್ತಿರಲಿಲ್ಲ ಯೂಟ್ಯೂಬ್ ಬಗ್ಗೆ. ಬಟ್ ಇವಾಗ ಗೊತ್ತಾದಮೇಲೆ ಐ ಆಮ್ ಕಂಟಿನ್ಯೂಸ್ಲಿ ಡೂಯಿಂಗ್ ಇಟ್. ಹೀಗೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮೆಲ್ಲರ ಸಪೋರ್ಟು ಇರಬೇಕು ನನಗೆ. ಆ್ಯಂಡ್ ಇದೊಂಥರ ಏನಕ್ಕೆ ಇಷ್ಟೊಂದು ಖುಷಿ ಆಗ್ತಿದೆ 1Kಗೇನೆ ಅಂತ ನೀವು ಕೇಳ್ಬೋದು. ಅದು ನನ್ನ ಏನೋ ಒಂದು ಸಕ್ಸಸ್ ಅಂತ ಹೇಳ್ಬೋದು. ನನಗೆ 1K ಮೆಂಬರ್ಸ್ ನನಗೆ ಆಗಿದ್ದಾರೆ, ಜೊತೆಗೆ ನನ್ನ ಫ್ಯಾಮಿಲಿ ಥರ ಅಂತ ಅನಿಸುತ್ತೆ ನನಗೆ. ಸೊ ಎಲ್ಲರೂ ಒಬ್ಬೊಬ್ಬರು ಕಮೆಂಟ್ ಮಾಡಬೇಕಾದ್ರೂ ಸ್ವಲ್ಪ ಚೆನ್ನಾಗಿ ಒಂಥರ ಹತ್ರನೇ ಯಾರೋ ಇರೋರು ಕನೆಕ್ಟ್ ಆಗಿ ಕಾಮೆಂಟ್ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಸೊ ತುಂಬ ಜನ ಆ ಥರ ಮಾಡಿದ್ದಾರೆ. ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟಿಂದಾನೇ 1K ಸಬ್ಸ್ಕ್ರೈಬರ್ಸ್ ಆಯಿತು. ಹೀಗೆ 100K ಆಗಲಿ, ಮತ್ತು 1 million ಆಗಲಿ, 10 million ಆಗಲಿ ಅಂತ ಅಂದ್ಬಿಟ್ಟು ನನಗೆ ಏನಂತಾರೆ, ಬ್ಲೆಸ್ ಮಾಡಿ. ಸೊ ಇನ್ನೂ ಮುಂದೆ ಹೋಗೋದಿದೆ ತುಂಬ ಏನದು ಯೂಟ್ಯೂಬಲ್ಲಿ. ಸೊ ಇದೊಂದು ಸಣ್ಣ ಸ್ಟೆಪ್ಪಿಂಗ್ ಸ್ಟೋನ್ ಅಷ್ಟೇ ನನಗೆ. ಬಟ್ ಆದರೂ ಇದು ಸಣ್ಣ ಮಾತೇನಲ್ಲ ನನಗೆ ಹೇಳ್ಬೇಕಂತಂದರೆ, ಇದು ದೊಡ್ಡ ವಿಷಯನೇ. ಬಿಕಾಸ್ 1K ಸಬ್ಸ್ಕ್ರೈಬರ್ಸ್ ಆಗೋದು ತುಂಬಾ ಕಷ್ಟ. ಆ ಕಷ್ಟ ಏನಂತ ನನಗೆ ಗೊತ್ತು. ಆ್ಯಸ್ ಯೂಟ್ಯೂಬರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಹಾಗೆ ನನಗೂ ಗೊತ್ತು ಅಷ್ಟೇ, ಇನ್ನೇನಿಲ್ಲ. ಸೊ ನಾನು ಲಾಸ್ಟ್ ವೀಡಿಯೋಸ್ ಹಾಕಿದ್ದಕ್ಕೆ ಸ್ವಲ್ಪ ನೆಗೆಟಿವ್ ಕಮೆಂಟ್ಸು ಬಂತು, ಆದರೆ ತುಂಬ ಜಾಸ್ತಿ ಪಾಸಿಟಿವ್ ಕಮೆಂಟ್ಸೇ ಬಂದಿರೋದು. ಸೊ ಅದು ನನಗೊಂಥರ ತುಂಬ ಖುಷಿ ಇದೆ. ಎಲ್ಲರೂ ಪಾಸಿಟಿವ್ ಆಗಿ ಮಾತಾಡಿದ್ರು. ಅಂದರೆ ನನ್ನದು ಕಾಂಟ್ರವರ್ಸಿ ವಿಡಿಯೋ ಏನಿತ್ತಲ್ಲ, ವರ್ಸ್ಟ್ ಕ್ಲೈಂಟ್ ಅಂತ ಅಂದ್ಬಿಟ್ಟು, ಅದ್ರ ಬಗ್ಗೆ ನಾನು ಇವಾಗ ಮಾತಾಡ್ತಿರೋದು. ಸೊ ಅದರಲ್ಲಿ ಸುಮಾರಷ್ಟು ಪಾಸಿಟಿವ್ ಕಮೆಂಟ್ಸ ಬಂದಿರೋದು. ಒಂದು 3 ನೆಗೆಟಿವ್ ಕಮೆಂಟ್ ಬಂದಿದೆ. ಅದು ಯಾವಾಗ ಅಂತಂದರೆ, ನನಗೆ 1K ಸಬ್ಸ್ಕ್ರೈಬರ್ಸ್ ಆಯಿತು ಅಂತ ಗೊತ್ತಾಗಿದ್ದ ದಿನಾನೇ ಯಾವತ್ತು ನಾನು ಫುಲ್ ಖುಷಿ ಇದ್ನೋ, ನನ್ನ ಖುಷಿಗೆ ಒಂಥರ ಲಿಮಿಟೇಷನ್ಸೇ ಇರಲಿಲ್ಲ. ಅಂಥ ದಿನ ನನಗೆ ಆ ಥರ ಕಮೆಂಟ್ ಬಂತು, 3 ಕಮೆಂಟ್, ಬ್ಯಾಡ್ ಕಮೆಂಟ್ಸು. ಸೊ ನಾನು ಅದನ್ನು ಹಾಕಬೇಕೋ ಇಲ್ವೋ ಅಂತ ನನಗೆ ಗೊತ್ತಾಗ್ತಿಲ್ಲ. ಐ ಥಿಂಕ್ ಹಾಕೋದು ಬೇಡ ಅನಿಸುತ್ತೆ. ಬಿಕಾಸ್ ಯಾರೋ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಅದಕ್ಕೆಲ್ಲ ರಿಯಾಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ನನಗೂ ಟೈಮ್ ಇಲ್ಲ, ಆಯಿತಾ. ನಿಮ್ಗಳಿಗೂ ಟೈಮ್ ವೇಸ್ಟ್ ಮಾಡೋದು ನನಗಿಷ್ಟ ಇಲ್ಲ. ಸೊ ನೆಗೆಟಿವ್ ಅಂತಂದರೆ ಏನು, ಅವ್ರ ಪರ್ಸ್ಪೆಕ್ಟಿವ್ ಆಫ್ ಕಡೆಯಿಂದ, ಅವ್ರ ವ್ಯೂ ಪಾಯಿಂಟ್ ಕಡೆಯಿಂದ ಹೇಳ್ತಿದ್ದಾರೆ ಅಷ್ಟೇನೆ. ಸೊ
ನನ್ನ ವ್ಯೂ ಪಾಯಿಂಟ್ ಕಡೆಯಿಂದನೂ ನೋಡಿರೋರು ತುಂಬ ಜನ ಇದ್ದಾರೆ. ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ನನಗೆ ಮೆಂಟಲ್ ಸಪೋರ್ಟ್ ಆ್ಯಂಡ್ ಮಾರಲ್ ಸಪೋರ್ಟ್ ಸಿಕ್ಕಿದೆ ನಿಮ್ಮೆಲ್ಲರ ಕಮೆಂಟ್ಗಳಿಂದ. ಒಂಥರ ಮನಸ್ಸಿಗೆ ಹಗುರ ಅಂತ ಅನ್ನಿಸ್ತು ನಿಮ್ಮೆಲ್ಲರ ಹತ್ರ ಹೇಳ್ಕೊಂಡು, ಮತ್ತು ನಿಮ್ಮೆಲ್ಲರ ಏನದು ಕಮೆಂಟ್ಗಳನ್ನ ಓದಿದಾಗ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ಓಕೆ, ನಮ್ಮಂಥ ಏನದು ಮೇಕಪ್ ಆರ್ಟಿಸ್ಟ್ಗಳನ್ನ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ. ಆ್ಯಂಡ್ ಎಲ್ಲ ಕೆಲಸನೇ, ಅದು ಈ ಕೆಲಸ ಆ ಕೆಲಸ ಅಂತ ಏನಿಲ್ಲ, ಎಲ್ಲದಕ್ಕೂ ಅದರದ್ದೇ ಆದ ಒಂದು ರೆಸ್ಪೆಕ್ಟ್ ಇರುತ್ತೆ ಅಂತ ನನಗೆ ಮುಂಚಿಂದನೂ ಗೊತ್ತಿತ್ತು. ಬಟ್ ಎಲ್ಲರೂ ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ನನಗೆ ಆ ಕಮೆಂಟ್ಸ್ಗಳನ್ನ ಓದಿ ಗೊತ್ತಾಯಿತು. ಆ್ಯಂಡ್ ಅದೇ ನೆಗೆಟಿವ್ ಆಗಿ ಯಾರು ಕಮೆಂಟ್ ಮಾಡಿದ್ರು ಇಟ್ಸ್ ಓಕೆ, ಹೌದು ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರು ಹೇಳಿದ್ದಾರೆ. ಬಟ್ ನಾನು ಹಾಗೆ ಬಿಡಲಿಲ್ಲ, ಹಾಗೆ ತಿರ್ಗಾ ವಾಪಸ್ ರಿಟರ್ನ್ ಅವ್ರಿಗೇನೆ ಕಮೆಂಟ್ ಮಾಡಿದೆ ನಾನು, ಈ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ನನಗೇನು ಅದ್ರ ಬಗ್ಗೆ ಏನೂ ಟೆನ್ಷನ್ ಇಲ್ಲ. ಬಟ್ ಅವತ್ತೊಂದಿನ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಯಾಕೆ ಅಂತಂದರೆ ಅವತ್ತೇ 1K ಸಬ್ಸ್ಕ್ರೈಬರ್ಸ್ ಅಂತ ಏನದು ಗೊತ್ತಾಗಿತ್ತು ನನಗೆ. ಆ್ಯಂಡ್ ಅವತ್ತಿನ ದಿನವೇ ಒಂಥರ ಬ್ಯಾಡ್ ನ್ಯೂಸ್ ಥರ ಬಂತಲ್ಲ, ಸೊ ಅದು ಸ್ವಲ್ಪ ಬೇಜಾರಲ್ಲಿತ್ತು. ಬಟ್ ನಾನು ಕಾಲ್ ಮಾಡಿ ನನ್ನ ಕಸಿನ್ ಹತ್ರ ಎಲ್ಲ ಮಾತಾಡಿದಾಗ ಸಾರ್ಟ್ ಔಟ್ ಆಯಿತು. ಅವಳು ಕೂಡ ಸ್ವಲ್ಪ ಸಮಾಧಾನ ಹೇಳಿದ್ಲು, ಇದೆಲ್ಲ ಕಾಮನ್ ಇದ್ದಿದ್ದೆ, ನೀನು ಏನದು ಸೋಷಿಯಲ್ ಮೀಡ್ಯಾದಲ್ಲಿ ಇರೋದ್ರಿಂದ ಅಂತ ಹೇಳಿದ್ಲು. ನನಗೂ ಕರೆಕ್ಟ್ ಅನಿಸ್ತು. ಬಟ್ ಆದರೂ ಎಷ್ಟೊಂದು ಒಳ್ಳೆ ಕಮೆಂಟ್ಸ್ ಬಂದ್ರೂ ನಾವು ಅದರಲ್ಲಿ ಹುಡ್ಕೋದೇ ಕೆಟ್ಟ ಕಮೆಂಟನ್ನ, ಅದೇ ನಮಗೆ ತುಂಬ ಹರ್ಟ್ ಆಗೋದು. ಸೊ ಐ ಥಿಂಕ್ ಎಲ್ಲರಿಗೂ ನಾನು ಕನೆಕ್ಟ್ ಆಗ್ತಿದ್ದೀನಿ ಅಂತ ಅನ್ಕೊತೀನಿ, ಅರ್ಥ ಆಗುತ್ತೆ ನಿಮ್ಮೆಲ್ಲರಿಗೂ ಅಂತ ಅಂದ್ಬಿಟ್ಟು. ಸೊ ಇದಿಷ್ಟು ಕನ್ವೆ ಮಾಡಬೇಕಿತ್ತು. ಆ್ಯಂಡ್ ಇನ್ನೊಂದೇನಂತಂದರೆ, ಎಲ್ಲೇ ಹೋದ್ರು, ಅಂದರೆ ನಮ್ಮೂರ ಕಡೆ ಹೋದರೆ ಅಥವಾ ನಾನಿರೋ ಊರಲ್ಲಾಗಿರ್ಬೋದು, ಅವರೆಲ್ಲರೂ ನನ್ನ ವೀಡಿಯೋಸ್ನ ನೋಡ್ತಾರೆ ಆ್ಯಂಡ್ ತುಂಬಾ ಇಷ್ಟಪಡ್ತಾರೆ, ತುಂಬ ಖುಷಿ ಪಡ್ತಾರೆ, ಈ ಥರ ಒಬ್ಬಳು ಮಾಡ್ತಿದ್ದಾಳೆ ನಮ್ಮ ಹುಡುಗಿ ಅಂತ ಅಂದ್ಬಿಟ್ಟು. ಆ್ಯಂಡ್ ನಮ್ಮ ನಂದಿನಿ ಅಕ್ಕನೂ ಹೇಳ್ತಾ ಇದ್ರು, ಸೊ ಅವ್ರ ಊರಲ್ಲೂ ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಾರಂತೆ. ಆ್ಯಂಡ್ ನಾನು ನಿವೇದಿತಾಗಿ ಮಾಡಿರೋ ಮೇಕಪ್ಪು ತುಂಬಾ ಇಷ್ಟ ಆಗಿದೆ ಎಲ್ಲರಿಗೂ ಅಂತ ಹೇಳ್ತಿದ್ರು. ಸೊ ನನಗೆ ಅದೊಂಥರ ಖುಷಿ ಆಯಿತು, ಎಲ್ಲರೂ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಆ್ಯಂಡ್ ತುಂಬ ಖುಷಿ ಪಡ್ತಿದ್ದೀರಾ, ತುಂಬ ಇಷ್ಟಪಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಡ್ಯಾಡಿಗೂ ಹೇಳ್ತಾರಂತೆ, ನಮ್ಮ ಮಮ್ಮಿಗೂ ಹೇಳ್ತಾರಂತೆ, ನನ್ನ ತಂಗಿಗೆ ಅವಳ ಫ್ರೆಂಡ್ಸ್ ಹೇಳ್ತಾರಂತೆ, ಯುವರ್ ಸಿಸ್ಟರ್ ಇಸ್ ಡೂಯಿಂಗ್ ವೆಲ್, ಕೀಪರ್ ಟು ಕಂಟಿನ್ಯೂ ಅಂತ ಅಂದ್ಬಿಟ್ಟು. ಸೊ ನನಗೆ ಒಂಥರ ಖುಷಿ ಅಂತ ಅನಿಸುತ್ತೆ. ನನಗೆ ಇದೇ ಬೇಕಾಗಿದ್ದು, ನನಗೆ ಸಬ್ಸ್ಕ್ರೈಬರ್ಸ್ ಅಂತ ಅಲ್ಲ, ಅಥವಾ ಮಾನಿಟೈಸೇಷನ್ ಅಂತ ಅಲ್ಲ, ಅಥವಾ ಮನಿ ಅಂತಲ್ಲ, ಒಂದು 4 ಜನಕ್ಕೆ ನಾನು ಯಾರು ಅಂತ ಗೊತ್ತಿರಬೇಕು, 4 ಜನ ಗುರ್ತಿಡಿಬೇಕು ನನ್ನನ್ನು, ಈ ಹುಡುಗಿ ಅಂತ ಅಂದ್ಬಿಟ್ಟು. ಆ ಥರ ನನಗೆ ತುಂಬಾ ಇಷ್ಟ. ಯಾಕೆ ಅಂತ ಹೆಂಗೆ ಹೇಳೋದು, ನನಗೆ ಅದೇನೋ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರಲ್ಲ, ಆ ಥರ ನನಗಿಷ್ಟ. ಚಿಕ್ಕ ವಯಸ್ಸಿಂದನೂ ಹಾಗೇನೆ, ಎಲ್ಲೇ ಹೋದರೂ ಏನೇ ಮಾಡಿದ್ರು ಎಲ್ಲರೂ ನನ್ನನ್ನು ಪ್ರೇಸ್ ಮಾಡ್ತಿದ್ರು, ಹೇಳ್ಬೇಕಂತಂದರೆ ಪ್ರೇಸ್ ಮಾಡ್ತಿದ್ರು. ಸೊ ಈಗಲೂ ಹಂಗೆ ಅನ್ಸುತ್ತೆ, ಪ್ರೇಸ್ ಮಾಡಿಸ್ಕೊಬೇಕು ಅಂತ ಅಲ್ಲ, ಬಟ್ ಇವಳೇನೋ ಒಂದು ಮಾಡ್ತಿದ್ದಾಳೆ, ಸುಮ್ಮನೆ ಕೂತಿಲ್ಲ, ಏನೋ ಒಂದು ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ನನ್ನನ್ನು ಜನ ಗುರ್ತಿಡಬೇಕಷ್ಟೇ, ಇನ್ನೇನೂ ಇಲ್ಲ ನನಗೆ. ಸೊ ಒಂಥರ ಖುಷಿ ಆಗ್ತಾ ಇದೆ 1K ಸಬ್ಸ್ಕ್ರೈಬರ್ಸ್ ಆಗಿರೋದು. ಹೀಗೆ ಜಾಸ್ತಿ ಆಗಲಿ ಅಂತ ಅಂದ್ಬಿಟ್ಟು ನನಗೆ ಬ್ಲೆಸ್ ಮಾಡಿ. ಆ್ಯಂಡ್ ಅಷ್ಟೇ ಇವತ್ತಿನ ವೀಡಿಯೋಸ್ ತುಂಬ ಶಾರ್ಟ್ ಆಗಿತ್ತು ಈ ವಿಡಿಯೋ. ಸೊ ದೇವ್ರಿಗೆ ಹೇಗೆ ಥ್ಯಾಂಕ್ಸ್ ಹೇಳಿದೆ, ಯಾವ ಥರ ಪೂಜೆ ಮಾಡಿದ್ದೆ ಅಂತ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಹಾಕ್ತೀನಿ. ಸೊ ಪೂಜೆ ಮಾಡಿರೋದೆಲ್ಲ ತೋರಿಸಿಲ್ಲ, ಜಸ್ಟ್ ದೇವ್ರ ಮನೆ ತೋರಿಸಿದ್ದೀನಿ ಅಷ್ಟೇನೆ. ಪ್ರಸಾದ ಕೂಡ ಮಾಡಿದ್ದೆ, ಸ್ವೀಟ್ ಪೊಂಗಲ್, ಏನಾದರೂ ಸ್ವೀಟ್ ಮಾಡಬೇಕಿತ್ತಲ್ಲ, ಸೊ ಸ್ವೀಟ್ ಪೊಂಗಲ್ ಮಾಡಿ ದೇವ್ರಿಗೆ ಇಟ್ಟು ಪೂಜೆ ಮಾಡಿದೆ. ನನಗಂತೂ ತುಂಬಾ ಖುಷಿ ಆಯಿತು, ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು. ಸೊ ಇವಾಗಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಯಾವ ಥರ ನಾನು ಇದನ್ನು ತೊಗೊಂಡೋಗ್ತೀನಿ ಅನ್ನೋದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ. ಸೊ ಇದೆಲ್ಲದಕ್ಕೂ ನಾನು ಯಾವುದೇ ವಿಡಿಯೋಸ್ ಮಾಡಿದ್ರೂ ನಿಮ್ಮೆಲ್ಲರ ಸಪೋರ್ಟ್ ನನಗಿರಲೇಬೇಕು. ತಪ್ಪಾಗಿರಲಿ ಸರಿಯಾಗಿರಲಿ, ಡೂ ಕಮೆಂಟ್, ಯಾರು ಹಿಂಜರಿಬೇಡಿ ಕಮೆಂಟ್ ಮಾಡೋದಕ್ಕೆ. ನಿಮ್ಮದು ಡೀಟೇಲ್ಸ್ ಏನೂ ಗೊತ್ತಾಗಲ್ಲ, ನೀವು ಕಮೆಂಟ್ ಮಾಡಿದ್ರೂ ಯಾರು ಅಂತಲೇ ಗೊತ್ತಾಗಲ್ಲ, ಜಸ್ಟ್ ಹೆಸರು ಇರುತ್ತೆ ಅಷ್ಟೇನೆ. ಒಬ್ಬೊಬ್ರು ಹೆಸರು ಇಲ್ದಿರಾನೇ ಬ್ಯಾಡ್ ಕಮೆಂಟ್ಸು ಅಥವಾ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಹಾಕ್ತಿರ್ತಾರೆ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅದರಲ್ಲಿ ಒಳ್ಳೆ ಕಮೆಂಟ್ಸ್ ಏನಿರುತ್ತಲ್ಲ ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಕೂತ್ಕೊಂಡಿರುತ್ತೆ. ಆ್ಯಂಡ್ ತುಂಬ ಸತಿ ನಾನು ಹೇಳಿದ್ದೀನಿ ಕೂಡ, ಈ ಥರ ಎಲ್ಲ ಕಮೆಂಟ್ ಹಾಕ್ತಿದ್ದಾರೆ, ನಂಗೆ ತುಂಬ ಖುಷಿ ಆಯಿತು ಅಂತ ಅಂದ್ಬಿಟ್ಟು. ಸೊ ಇನ್ಮೇಲೂ ಕೂಡ ಹಾಗೆ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ತುಂಬ ಸಣ್ಣ ವ್ಲಾಗ್ ಆಗಿತ್ತು, ಏನಿದ್ರು ಇಂಟ್ರ್ಯಾಕ್ಟ್ ಮಾಡೋ ಥರ ಆಗಿತ್ತು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.